ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ KKR ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಆಸ್ ಪ್ರಿಡಿಕ್ಟೆಡ್ ಇವತ್ತು KKR ಗೆಲ್ತಾರೆ ಅಂತ ಅಂದಿದ್ನಲ್ಲ, KKR ಗೆದ್ದಿ ತೀರಿದ್ದಾರೆ. ಏನೋ ಲಕ್ಕಿ ಡೇ ಆಗೋಗ್ಬಿಟ್ಟಿತ್ತು ಅವತ್ತು DC ಅವರಿಗೆ. ಚೆನ್ನೈ ಮೇಲೆ ಎಲ್ಲ ಅವ್ರ ಕಡೆ ವರ್ಕೌಟ್ ಆಯಿತು, ಅದಕ್ಕೋಸ್ಕರ ಗೆದ್ದು. ಇವತ್ತು ಏನು ವರ್ಕೌಟ್ ಆಗಿಲ್ಲ, ಅದಕ್ಕೋಸ್ಕರ ಸೋತರು. ಆಸ್ ಎಕ್ಸ್ಪೆಕ್ಟೆಡ್ KKR ಗೆಲ್ಲುತ್ತೆ ಅಂತ ಫೇವರೇಟ್ ಟೀಮ್ ಏನೈತಿ ಇವತ್ತು KKR, ಅವರು ಗೆದ್ದಿದ್ದಾರೆ ಅಷ್ಟೇ. ನೀವು ಮಗ ಏನು ಗುರು ಪರ್ಫಾರ್ಮೆನ್ಸ್ ಇವತ್ತು ಕೊಟ್ಟಿದ್ದು. 272 ರನ್ನು, RCB ರೆಕಾರ್ಡ್ ಎರಡನೇ ಟೈಮು ಬ್ರೇಕ್ ಆಗಿದೆ. ಎರಡನೇ ಸ್ಥಾನದ ಮೇಲೂ ಕಣ್ಣು ಬಿದ್ದುಬಿಡ್ತಲ್ಲ ಗುರು. ಅಟ್ಲೀಸ್ಟ್ ಎರಡನೇ ಸ್ಥಾನದಲ್ಲಾದ್ರೂ ಇದ್ವಿ ನಾವು. 263 ರನ್ನು ನಮ್ಮದು, ಮತ್ತೆ ಅದು ಬ್ರೇಕ್ ಆಗೋಯ್ತಲ್ಲ ಗುರು. ಈ ಸೀಸನಲ್ಲಿ ನೋಡಿ, ಇವ್ರು ಸನ್ರೈಸ್ ಹೈದರಾಬಾದ್ ರೆಕಾರ್ಡ್ ಬ್ರೇಕ್ ಆಗಿಲ್ಲ ಸದ್ಯಕ್ಕೆ. 277 ರನ್ನು. ಇವಾಗ ಸೆಕೆಂಡ್ ಹೈಯೆಸ್ಟ್ ಇವ್ರದ್ದೇ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ವಾಂಚಿರೋದು KKR 272 ರನ್ನು. ಏನು ಗುರು ಕೊಟ್ಟಿದ್ದು ಏಟ್ಗಳು. ಸುನಿಲ್ ನರೇನ್ ಪವರ್ ಪ್ಲೇಲಿ ನಾನು ಫಿಲ್ ಶಾಟ್ ಕೊಡ್ತಾರೆ ಅಂತ ಅನ್ಕೊಂಡ್ರೆ ಸುನಿಲ್ ನರೇನೇ ಕೊಟ್ಟಿದ್ದು. RCB ಮೇಲೆ ಎಲ್ಲಿ ಬಿಟ್ಟಿದ್ರು ಅದು ನನಗೆ ಕಂಟಿನ್ಯೂ ಮಾಡಿದ್ದಾರೆ ಅಂತ ಹೇಳ್ಬೇಕು. ಒಬ್ಬ ಮೈನ್ ಬ್ಯಾಟ್ರಿ ಆಡ್ದಂಗೆ ಆಡ್ತಿರಲ್ಲ ಗುರು. 7 6 ವಾಂಚಿರೋದು. ನಾಯಿ ಹೊಡೆದಿದ್ದು ಪವರ್ ಪ್ಲೇಲಿ ಹಾಕೊಂಡು ಅಡ್ವಾಂಟೇಜ್ ತಗೊಳ್ಳೋದು ಅಂತಾರೆ ಸುನಿಲ್ ನರೇನ ನೋಡ್ಬಿಟ್ಟು ಕಲ್ತ್ಕೋಬೇಕು. ನಮ್ಮ RCB ಪ್ಲೇಯರ್ಸ್ ನೋಡಿ ಕಲ್ತ್ಕೋಬೇಕು ಗುರು. ಸುನಿಲ್ ನರೇನ ನೋಡ್ಬಿಟ್ಟು ನಮ್ಮ RCB ಪ್ಲೇಯರ್ಸ್ ಕಲ್ತ್ಕೋಬೇಕು. ಏನು ಗುರು ಹಿಂಗೆ ವಾಂಚಿದ್ದು ಸುನಿಲ್ ನರೇನು. ಒಬ್ಬ ಮೈನ್ ಬ್ಯಾಟ್ರಿ ಆಡ್ದಂಗೆ ಆಡ್ತಾ ಇದ್ದಾರಲ್ಲ, ಒಂಥರ ಇವ್ರನ್ನ ನಾನು ಮೈನ್ ಬ್ಯಾಟ್ರಾಗೆ ಕನ್ಸಿಡರ್ ಮಾಡಬೇಕು ಇವಾಗ. ಈ ಕ್ಯಾಲೆಂಡರ್ ಇಯರಲ್ಲಿ ಇವ್ರು ಮೋರ್ ಆಫ್ ಎ ಬೌಲಿಂಗಿಂದ ಮೋರ್ ಆಫ್ ಎ ಬ್ಯಾಟಿಂಗ್ ಅಲ್ಲಿ ಪ್ರದರ್ಶನ ಕೊಡ್ತಾ ಇದ್ರು. 85 ಕ್ರೂಷಿಯಲ್ ರನ್ಸ್ ಗುರು. ಅಜ್ಜಿ ಚಾರ್ಜ್ ಮಾಡಿ ಬಿಸಾಕ್ಬಿಟ್ರು. ಅವ್ರು ಚಾರ್ಜ್ ಮಾಡ್ತಾ ಇದ್ದಂಗೆನೇ ರಘುವಂಶಿ ಬಂದ್ಬಿಟ್ಟು ಇನ್ನೂ ಒಂದು ಎಂಡಲ್ಲಿ ಯಂಗ್ಸ್ಟರು ಡೆಬ್ಯೂ ಅಲ್ಲೇ 50. ಸೊ ಇವ್ರನ್ನೂ ಕೂಡ ಮೆಚ್ಕೊಳ್ಳೇಬೇಕು. ಬಂದವರೆಲ್ಲ ಇತ್ತವ್ರೆ ಗುರು ಅಲ್ಲಿ. ಇವತ್ತು ಮಕ ನೋಡಿಲ್ಲ, ಮರ ನೋಡಲಿಲ್ಲ, ಏನು ನೋಡಲಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬಂದವರೆಲ್ಲ ವಾಂಚ್ತಾವ್ರೆ ಮಗ. ರಸಲ್ ಬಂದರು, ಅವರು ಹಾಕೊಂಡು ಸರಿಯಾಗಿ ಚಚ್ಚರು 41 ರನ್ನು. ಆಮೇಲೆ ರಿಂಕು ಸಿಂಗ್ ಬಂದ್ಬಿಟ್ಟು ಬಾಟಮಲ್ಲಿ ನಾಯಿ ಹೊಡ್ದಂಗೆ ಉಳಿದು. ಇವ್ರು ಬೇರೆ ಬಂದರು ಮಧ್ಯದಲ್ಲಿ, ಶ್ರೇಯಸ್ ಅಯ್ಯರ್ ಬಂದರು, ಅವ್ರೊಂದು 2 6 ಹೊಡೆದ್ರು. ರಿಂಕು ಸಿಂಗ್ ಬಾಟಮಲ್ಲಿ ಬಂದ್ಬಿಟ್ಟು ಒಂದು 3 6 ವಾಂಚಿದ್ರು. ಸೊ ಎಲ್ಲರೂ ಬಂದವರೆಲ್ಲ ತತ್ಕಿ ಹೋದ್ರು ಅಂತ ಹೇಳ್ಬೇಕು. ಬಟ್ ಮೇಯ್ನಾಗಿ ಸ್ಟಾರ್ಟ್ ಮಾಡಿದ್ದನೇ ಸುನಿಲ್ ನರೇನ್ ತತ್ಕಕ್ಕೆ 85 ರನ್ ಹೊಡೆದು 272 ರನ್ನು ಅಂತಂದರೆ ಇದನ್ನು ಚೇಸ್ ಮಾಡೋದು ಕನ್ಸಲ್ ಆಗುತ್ತಾ ಆಗಲ್ವ? ಅಟ್ಲೀಸ್ಟ್ ಮುಂಬೈ ಇಂಡಿಯನ್ಸು SRH ಮೇಲೆ ಅಟ್ಲೀಸ್ಟ್ ಸ್ವಲ್ಪ ಹತ್ರಕಾರ ಬಂದಿದ್ರು. ಒಂದು 30+ ರನ್ನಿಂದ ಸೋತರು. ಬಟ್ ಇವ್ರು ನೋಡಿ 100+ ಮಾರ್ಜಿನಿಂದ ಸೋತಿದ್ರೆ ಈ ರನ್ ರೇಟ್ನ ತಿರ್ಗಾ ರಿಕವರ್ ಮಾಡ್ಕೋಬೇಕು ಅಂತಂದರೆ ಅದು ಎಷ್ಟು ಮ್ಯಾಚ್ಗಳಿಗೆ ಗೆಲ್ಲಬೇಕು ಏನೋ ಗೊತ್ತಿಲ್ಲ. ಅದು ಎಷ್ಟು ಮಾರ್ಜಿನಲ್ಲಿ ಗೆಲ್ಲಬೇಕು ಗೊತ್ತಾಗೋರು. ಇವರು ರನ್ ರೇಟ್ ಅಂತೂ ಉಡಾಯಿಸ್ಕೊಂಡು ಹೋಗಿದೆ. ವರ್ಸ್ಟಾಗಿ ಹೋಗ್ಬಿಟ್ಟಿದೆ ಡೆಲ್ಲಿ ಕ್ಯಾಪಿಟಲ್ಸು. ಈ ಒಂದು ಮ್ಯಾಚಲ್ಲಿ KKR ಅವರಿಗೆ ಸೀಸನಲ್ಲಿ ಬರಬೇಕಾಗಿರೋ ರನ್ ರೇಟ್ ಎಲ್ಲ ಬಂದ್ಬಿಟ್ಟಿದೆ ಅಂತ ಹೇಳ್ಬೇಕು. 100+ ಮಾರ್ಜಿನಿಂದ ಗೆಲ್ಲಬೇಕು ಅಂದ್ರೆ ಸುಮ್ಮನೆ ವಿಚಾರನಾಗಿರೋ. ಬರೋ ಬೌಲರ್ಸ್ಗಳೆಲ್ಲ ತತ್ಕೂಸ್ಕೊಂಡಿರೋ. ಸುಮಿತ್ ಅಂತ ಒಬ್ರು ಬೌಲರ್ 2 ಓವರ್ ಮಾಡಿದ್ದಾರೆ, ಅವ್ರು 19 ರನ್ ಕೊಟ್ಟಿದ್ದಾರೆ. ಅದು ಒಂದೇ 9.5 ಎಕಾನಮಿ ಮೇಂಟೈನ್ ಮಾಡೋದು. ಇನ್ನು ಎಲ್ಲರೂ 10 ಮೇಲಿದೆ. ಖಲೀಲ್ ಅಹ್ಮದ್ ಅವರೊಂದು ಡೀಸೆಂಟಾಗಿ ಮಾಡಿದ್ರು, 43 ರನ್ನು, 1 ವಿಕೆಟ್ ತೆಗೆದ್ರು. ಇಶಾಂತ್ ಶರ್ಮಾ ಅವರು ತತ್ಕಿಸ್ಕೊಂಡು 43 ರನ್ನು, 3 ಓವರಲ್ಲಿ 2 ವಿಕೆಟ್ ತೆಗೆದ್ರು. ಬಟ್ ನೋಕಿಯಾ ನೋಡಿಗರು ನಾಯಿ ಉಡ್ಸ್ಕೊಂಡು 59 ರನ್ನು, 3 ವಿಕೆಟ್ ತೆಗೆದಿರ್ಬೋದು. 59 ರನ್ನು 4 ಓವರಲ್ಲಿ ಓಡ್ ಬಂದು ಎದಿತಾರೆ. ರಮ್ ಅನ್ನಂಗೆ ಕೊಟ್ಟರು. ಸರಿಯಾಗಿ ಕೊಟ್ಟರು ಅಂತ ಹೇಳಬೇಕು ಗುರು ನೋಕಿಯಾಗಂತೂ. ಆಮೇಲೆ ಇವ್ರು ಬೇರೆ ಹೊಡ್ಸ್ಕೊಂಡಿದ್ದು ಸಲಾಮ್ ಅವರು 3 ಓವರ್ಗೆ 47 ರನ್ನು. ಸೊ ಇವ್ರದ್ದೇ ಹೈಯೆಸ್ಟ್ ಎಕಾನಮಿ 15.7. ಅದಾದ್ಮೇಲೆ ನೋಕಿಯಾ ಅವರು 14.8 ಎಕಾನಮಿ. ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಹೊಡ್ಸ್ಕೊಂಡ್ರು ಅಂತ ಹೇಳ್ಬೇಕು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅಕ್ಷರ್ ಪಟೇಲ್ನ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಅವರು 1 ಓವರ್ಗೆ 18 ರನ್ ಹೊಡ್ಸ್ಕೊಂಡಿದ್ದು. ಸೊ ಇವತ್ತೆಲ್ಲ ಒಂಥರ ಅಗೇನ್ಸ್ಟ್ ಆಯಿತು ಅಂತ ಹೇಳ್ಬೇಕು. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇವತ್ತು ಏನೂ ವರ್ಕೌಟ್ ಆಗಿಲ್ಲ. 272 ರನ್ನು ಇದನ್ನು ಚೇಸ್ ಮಾಡೋಕ್ಕಾಗತ್ತೆ? ಕನ್ಸ್ಪನ್ಸಲ್ಲೂ ಅನ್ಕೊಳಕ್ಕಾಗಲ್ಲ ಇದನ್ನು ಚೇಸ್ ಮಾಡ್ತೀವಿ ಅಂತ. ಇದನ್ನೆಲ್ಲ ಚೇಸ್ ಮಾಡಿಬಿಟ್ರೆ ಹಿಸ್ಟ್ರಿ ಆಗೋಗ್ಬಿಡುತ್ತೆ, ಚರಿತ್ರೆ ಬರ್ದಂಗೆ ಆಗೋಗ್ಬಿಡುತ್ತೆ. ಸೊ ಇದೇ ಚರಿತ್ರೆ ಬರ್ದಂಗೆ 272 ರನ್ ಹೊಡೆಯೋದು IPL ಹಿಸ್ಟ್ರಿಲಿ ಸೆಕೆಂಡ್ ಹೈಯೆಸ್ಟ್ ಟೋಟಲ್ ಆಯಿತು. RCB ರೆಕಾರ್ಡ್ನ ಒಂದಾದ್ಮೇಲೆ ಹೊಡಿತಾ ಇದ್ರಲ್ಲ ಗುರು. ನಮ್ಮ RCB ಏನು ಕರ್ಮ ಮಾಡಿದೆ, ಹೊಸ ಅಧ್ಯಾಯ ಅಂತ ಹೇಳಿದ್ದೆ ಅವ್ರ ಅಜ್ಜಿ ಪಿಂಡ. 2 ರೆಕಾರ್ಡ್ ದಮ ಅಂತ ಹೊಡ್ಸ್ಕೊಂಡು ಹೋಯ್ತಾ ಇತ್ತಲ್ಲ ಅವ್ನ ಅಜ್ಜಿ ಪಿಂಡ. ಏನು ಹೇಳೋಣ ಅಂತ ಗೊತ್ತಾಯ್ತಿಲ್ಲ ನಮ್ಮ RCBಗೆ. ಹೊಸ ಅಧ್ಯಾಯ ಅಂತ ನಮ್ಮ ಕೊಹ್ಲಿ ಹೇಳಿದ್ದೆ ತಪ್ಪಾಗೋಯ್ತಾ? ಇದ್ದಿದ್ದು ರೆಕಾರ್ಡು ಅಟ್ಲೀಸ್ಟ್ ಸೀಸನ್ ಎಟ್ಟಿಗೆ ಆಡ್ತಾಯಿಲ್ಲ, ಇದ್ದಿದ್ದು ರೆಕಾರ್ಡು ಉಡಾಯಿಸ್ಕೊಂಡು ಹೋಗ್ತಾ ಇದ್ದಾವಲ್ಲ ನಮ್ಮ ರೆಕಾರ್ಡ್ಗಳು. ಸೊ ಓಕೆ ಬಿಡಿ, ಇದನ್ನು ಚೇಂಜ್ ಮಾಡೋದಕ್ಕೆ ಅಂತ ಬಂದರು. ವಾರ್ನರ್ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು, ಪೃಥ್ವಿ ಶಾ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು. ಇಬ್ಬರು ಕೂಡ ಆಡೋದಕ್ಕಾಗಿಲ್ಲ, ಬೇಗ ಔಟ್ ಆಗಿದ್ರು. ಹಂಗೆ ಟಕ ಮಿಚಿಲ್ ಮಾರ್ಷು ಕೂಡ ಡಕ್ಔಟ್ ಆದರು. ಅಲ್ಲಿ ಪೊರಾಲ್ ಕೂಡ ಡಕ್ಔಟ್ ಆದರು. ಅಭಿಷೇಕ್ ಪೊರಾಲು ಡಕ್ಔಟ್ ಆಗಿದಂಗೆ 4 ವಿಕೆಟ್ ಡಮ ನಂಗೆ ಬೀಳ್ತಾ ಇದ್ದಂಗೆ ಪವರ್ ಪ್ಲೇಲಿ 4 ವಿಕೆಟ್ ಡಮಾರ್ ಅಂತ ಬಿತ್ತು. ಅಲ್ಲಿ ರಿಷಬ್ ಪಂತ್ ಮತ್ತು ಸ್ಟಬ್ಸು ಬಂದ್ಬಿಟ್ಟು ಒಂದು ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್, ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಚೇಸ್ ಮಾಡಲ್ಲ ಅಂತ ಗೊತ್ತಿತ್ತು, ಬಟ್ ಹತ್ರ ಏನೋ ತೊಗೊಂಡು ಹೋಗ್ತಾರೆ. ಒಂದು 50 ರನ್ ಮಾರ್ಜಿನಲ್ಲಿ ಸೋಲ್ತಾರೇನೋ, ಅದೊಂದು ಇವ್ರ ಥರ
ಮುಂಬೈ ಇಂಡಿಯನ್ಸ್ ಏನೋ ಒಂದು 30 ರನ್ ಮಾರ್ಜಿನ ಸೋಲ್ತಾನೋ 10ಕ್ಕೆ ತಗೊಂಡು ಹೋಗ್ತಾರೋ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ರಿಷಬ್ ಪಂತ್ ಸಖತ್ತಾಗಿ ಆಡಿದ್ರು, ಆಡೋವಷ್ಟು ಟೈಮು ಸಖತ್ತಾಗಿ ಆಡಿದ್ರು. ಸ್ಟಬ್ಸು ಕೂಡ ಆಲ್ಮೋಸ್ಟ್ ಲಾಸ್ಟ್ವರೆಗೂ ಇದ್ರು. ಅವರು ಲಾಸ್ಟಲ್ಲಿ ಸ್ವಲ್ಪ ಆಕ್ಸಿಲೇಟ್ ಮಾಡಿಬಿಟ್ಟು ಅವರು ಕೂಡ ಔಟ್ ಆದ್ರು, 50-50 ಇಬ್ಬರು ಹೊಡೆದ್ರು. ಇನ್ನೇನು ಹೇಳ್ತೀರಾ, ಅವ್ರು ಔಟ್ ಆದಮೇಲೆ ಹಂಗೆ ಪತ ನನಗೆಲ್ಲ ವಿಕೆಟು ಡಮ ನನಗೆ ಬಿದ್ದಿದ್ದು. ಅಲ್ಲಿ ಇವ್ರಿಗೆ ವೈಭವ್ ವರಾರ ಕ್ರೆಡಿಟ್ ಕೊಡಬೇಕು, 3 ವಿಕೆಟ್, 3 ಕ್ರೂಷಿಯಲ್ ವಿಕೆಟ್ಸ್ನ ತೆಗೆದಿದ್ದು. ಜೊತೆಗೆ ವರುಣ್ ಚಕ್ರವರ್ತಿ 3 ವಿಕೆಟ್ನ ತೆಗೆದಿದ್ದು. ಸೊ ಎಲ್ಲ ಬೌಲಿಂಗ್ ಅಂತೂ ಸಖತ್ತಾಗೆ ಮಾಡಿದ್ದಾರೆ KKR ಅವರು. ಏನು ಹೇಳ್ತೀರಾ, ಇದು ಒನ್ ಸೈಡೆಡ್ ಮ್ಯಾಚು, ಏನೂ ಇರಲಿಲ್ಲ ಈ ಮ್ಯಾಚಲ್ಲಿ. ಹೊಡೆದ್ರು ಅನಿಸ್ತದೆ KKR ಅವರು. ಇವ್ರು ಹೊಡೆಸ್ಕೊಂಡ್ರು ಅಷ್ಟೇ, ತತ್ಕಿಸ್ಕೊಂಡ್ರು, ಅವ್ರು ತತ್ಕೋದ್ರು ಅಷ್ಟೇ. ಇನ್ನೇನು ಹೇಳ್ತೀರಾ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಮ್ಮ RCB ರೆಕಾರ್ಡ್ ಮೇಲೆ ರೆಕಾರ್ಡ್ ಬೀಟ್ ಆಗ್ತಿದೆ. ಏನು ಅನಿಸ್ತಾ ಇದೆ ನಿಮಗೆ ಇದನ್ನು ನೋಡ್ತು ಅಂತಂದರೆ ಕಾಮೆಂಟಲ್ಲಿ ಹಾಕಿ. ಸಿಗೋಣ, ಬುಬಾ.